ಮದುವೆ ಅಂದ್ರೆ ಹೇಳ್ತಂದ್ರೆ ಏನ್ರಿ ಹೇಳ್ತಂದ್ರೆ ನಗತಿತ್ತಂತ ತಂದ ಹಾಕಂದ್ರೆ ಅಂಥವ್ರು ನಾವು. ಆದ್ರೆ ಮಲ್ಲಮ್ಮ ಈ ಸಂಸಾರದ ಜಂಜರ ಬ್ಯಾಡ ಅಂದಕ್ಕಿ. ಆದರೂ ಕೂಡ ತಾಯಿ ತಂದೆಗಳು ಸೇರ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಮದುವೆ ಆಗಬೇಕವ, ಅದರಿಂದಲೇ ಏನಂದ್ರೆ ಸದ್ಗತಿ ಅದ ಅಂತ ಹೇಳಿದ್ರು. ಹಾಗಾಗಿ ಒಪ್ಪಿಕೊಂಡ್ರು. ಅವಾಗೆಲ್ಲ ಹಿರಿಯರು ಸೇರ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಕನ್ಯಾ ನಿಶ್ಚಯಕಾರಣ ಮಾಡ್ತಿದ್ರು. ಅವಾಗ ಕನ್ಯಾ ನೋಡಕ ಹಿರಿಯರು ಮೊದಲು ಹೋಗ್ತಿದ್ರು. ಮೊದಲು ತಾಯಿ ತಂದೆಗಳಾದವ್ರು ಹಿರಿಯರು ಹೋಗಿ ಕನ್ಯಾ ನೋಡಿ ಬರ್ತಿದ್ರು. ಈಗ ಯಾರು ನೋಡ್ತಾರೆ? ಏನು ಮದುವೆ ಆಗ್ಬೇಕಂತಾನಲ್ಲ ಆ ಹುಡುಗನ ಮದುವೆ ನೋಡ್ಕೊಂಡ್ ಬರ್ತಾರೆ ಕನ್ಯಾ. ಯಾಕ ಈಗ ಅವ್ರಿಗೆ ಏನಂತಾರಂದ್ರೆ ಮದುವೆ ನಿನಗ ನನಗ ಅಂತ ಕೇಳ್ತಾರ. ನಿನಗಪ್ಪ ನಾನ ನೋಡ್ಬೇಕಂತ ನಾವು. ಮತ್ತ ಅವನ ಒಬ್ಬರ ಹೋಗ್ತಾರ, ಇಲ್ಲ ಒಂದಿಬ್ಬರು ಮೂವರು ಗೆಳೆಯರ ಕರ್ಕೊಂಡು ಹೋಗ್ತಾರೆ ಕನ್ಯಾ ನೋಡೋದು. ಒಬ್ಬವ ತಾವಿಬ್ಬರು ಗೆಳೆಯರು ಕರ್ಕೊಂಡು ಹೋಗಿದ್ದ. ಅವ ಬಹಳ ನಾಚಿಕೆ ಸ್ವಭಾವವಾಗಿದ್ದ. ಇಬ್ರು ಗೆಳೆಯರಿದ್ರು. ಅವನೊಂದು ಗಾಡಿ ಇತ್ತು, ಬೈಕ್. ಆ ಬೈಕ್ ತಗೊಂಡ ಹತ್ತಿದ. ತಾವಿಬ್ಬರು ಗೆಳೆಯರನ್ನು ಕರ್ಕೊಂಡು ಕನ್ಯಾ ನೋಡಕ್ ಹೋದ. ಕನ್ಯಾ ನೋಡಕ್ ಹೋದ. ಆ ಕನ್ಯಾ ತೋರಿಸುವಂತ ಮನೆಯವರು ಎಲ್ಲ ನಾಷ್ಟದ ವ್ಯವಸ್ಥೆ ಮಾಡಿದ್ರು. ಕನ್ಯಾ ನೋಡಕ್ ಬರ್ತಾರ ಮಾಡೋ ಪದ್ಧತಿ ಅವರು. ಹಾಗಾಗಿ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ಇವ ಕರ್ಕೊಂಡು ಹೋದ. ಒಳಗ್ ಹೋಗ್ಬೇಕಾದಾಗ, ಕನ್ಯಾದ ಮನೆ ಒಳಗ್ ಹೋಗ್ಬೇಕಾದಾಗ ಅವ್ರಿಬ್ರು ಗೆಳೆಯರಿಗಲ್ಲ, ನೋಡ್ಲಿ ಮತ್ ಒಳಗ್ ಹೋಗ್ತೀವಲ್ಲ, ಹೋದ ಕೂಡಲೇ ನನಗ ಹುಡುಗಿ ಇಷ್ಟ ಅಂತಂದ್ರೆ ನಾನು ನಮ್ಮ ಎರಡು ತೋಳಿ ಏರಿಸ್ಬಿಡ್ತೇನೆ ಅಂದಿದ್ವ. ಅಷ್ಟ ಸಿಗ್ನಲ್ ಹೋಗ್ತೀವಿ. ನನಗೆ ಹುಡುಗಿ ಇಷ್ಟ ಅಂತಂದ್ರೆ ಎರಡು ತೋಳಿ ಏರಿಸ್ಬಿಡ್ತೀನಿ. ಅಂದ್ರೆ ನೀವು ಅಲ್ಲಿಗೆ ಏನ್ ತಿಳ್ಕೊಬೇಕು, ಹುಡುಗಿ ಇಷ್ಟ ಆಗ್ಯಾಳ ಅಂತ ತಿಳ್ಕೊಬೇಕು. ಅವ್ರಿಗೆ ಏನ್ ಬಿಡ್ಬೇಕು ಆತಂದ್ರೆ ಇವರು ಹೋಗಿ ಕುಂತರು. ಅವ್ರು ನಾಷ್ಟ ತಂದು ಕೊಟ್ರು. ಇವ ಹುಡುಗ ಸ್ವಲ್ಪ ರಾಜಕೀಯ ಸ್ವಭಾವ ಇರ್ತಲ್ಲ, ಹುಡುಗ ಚಂದ ನೆಲಕ್ಕಿಟ್ಟಿದ್ದ ಹಿಂಗ. ಒಟ್ಟ ಗೋಡೆ ಎತ್ತು ನೋಡ್ಲಿಲ್ಲ ಮ್ಯಾಕ್, ನೆಲಕ್ಕೆ ಇತ್ತು ಒಂದು ಚಂದ. ಹುಡುಗಿ ಮನೆಯವರು ಹುಡುಗಿ ಬಂದು ನಾಷ್ಟ ಕೊಡ್ತೀನಿ ಒಳಗೆ ಹೋಗೋಣ. ಇವ ತೋಳಿ ಏರಿಸ್ಬಿಟ್ಟ. ಮೊದಲಿದ್ದಾಗ ಗಾಬರಿ ಆದ್ರು. ಅಲ್ಲ ಚೆಂಡ ಎತ್ತಿ ನೋಡಿ ಹುಡುಗಿನ ಮತ್ತ ತೋಳಿ ಏರಿಸ್ಬಿಟ್ನಲ್ಲ. ಕೇಳಿದಪ್ಪ ಮಕ್ಳಿದ ಚುಟ್ಟಿ ಅಲ್ಲಿ ಹುಡುಗಿ ಇಷ್ಟ ಅಂದ. ಹಾಗೆ ಕೇಳಿ ಮಾತಾಡೋಣ. ಸಣ್ಣ ಸೂಕ್ಷ್ಮ ಅಂದ. ಸಣ್ಣ ಸೂಕ್ಷ್ಮ ಅಲ್ಲಿ ಯಾವಾಗ ನೋಡಿ ಮಾತಾಡ್ಸೋಣ. ಸಣ್ಣ ಸೂಕ್ಷ್ಮ ಅಂದಿವ ಇವ ಹೇಗೆ ನೋಡಿದ್ದಂದ್ರೆ ಹುಡುಗಿನ ಹಿಂಗ್ ಕುಂತಿದ್ನಲ್ಲ, ಹಿಂಗ ನೋಡಿದ್ದಿ. ಹಿಂಗ ಪಪ್ಪಾರ ಗಂಡೆ ಅಲ್ಲೇ ನಿಮ್ಮ ಪಪ್ಪಾರ ಗಂಡೆ ನೋಡಿ ತೋಳಿಸ್ಬಿಟ್ಟಿದ್ದ. ಅದು ಇವ್ರಿಗೆ ಗೊತ್ತದ ಪಾಪ. ಇವ್ ತಿನ್ನೋದಾಗ ಇವು ಇದ್ವು. ಪಾಪ ಬಂದು ಕರ್ದ್ರಿ ಹೆಂಗ ಹಚ್ಚೋದು. ಅವ್ರು ಕನ್ಯಾ ತೋರಿಸ್ಬೇಕು. ಅವ್ರು ಬರ್ತಾರ ಮನೆ ಸ್ವಚ್ಛ ಮಾಡಿ ಎಲ್ಲ ನೀಟಾಗಿ ಇಡಬೇಕು. ಆ ಹುಡುಗಿಗಳು ಯವ್ವ ಬೆಂಗಳೂರು ಬರ್ತಾರ ಅದೆಲ್ಲ ಕೂರಿಸ್ಕೊಳ್ಬೇಕು. ಆ ಹುಡುಗಿ ಇರೋಕ್ಕೊಂದು ಎಲ್ಲಕ್ಕೊಂದು ಹೇಳಿ ತೆಲಿಗೆಡಿಸ್ಬಿಟ್ಟಿರ್ತಾರ ಆ ಹುಡುಗಿಗೆ. ಆ ಹುಡುಗಿ ಎಲ್ಲೂ ಇರ್ಲಾರ್ದಾಗ ಡಾಕ್ಟರ್ ರಾಜೀನಾಗಿ ಬಿಟ್ಟಿರ್ತಾಳ. ಅವತ್ತ ಧನರಾಜೀನಾಗಿ ಬಿಟ್ಟಿರ್ತಾಳ. ಅವತ್ತ ಮಾತ್ರ ಬರ್ತಾವೆ ಅನ್ನೋದಾಗ ಆ ಹುಡುಗಿ ಇಲ್ಲಿ ಆ ಹುಡುಗ ತೋಳಿ ಏರಿಸಿದ. ಇವರು ನಾಷ್ಟ ಮಾಡಿದ್ರು. ಹೇಳಿದ್ರು ನಮ್ಮ ಹುಡುಗ ನೀವು ಹುಡುಗಿ ಮನಸ್ಸಿಗೆ ಬಂದಾಗ್ರಿ ಮಾತ್ರ. ಮತ್ತು ನಮ್ಮ ಹುಡುಗ ಮನಸ್ಸಿಗೆ ಬಂದಾಗದಿಂದ ಆತ್ಮ ಮತ್ತೆ ಹಿರಿಯರನ್ನ ಕಳಿಸ್ಕೊಟ್ಬಿಡ್ರಿ ಮಾತುಕತೆ ಮಾಡೋದು ಅಂದ್ರು. ಆಯ್ತು ಕಳಿಸ್ಕೊಡ್ತೀವಿ ಅಂತ ಎದ್ದು ಹೋಗುವ ಸಂದರ್ಭದೊಳಗೆ ಹುಡುಗ ಚೆಂಡ ನೆಲಕ್ಕೆ ನೆಲಕ್ಕೆ ಇಟ್ಟಿದ್ನಲ್ಲ, ಹುಡುಗಿ ಕಡೆ ನನಗೆ ಸ್ವಲ್ಪ ಸಂಶಯ ಬಂತು. ಹುಡುಗರು ಗೋಳಿಗೆ ಹೋದಾರ ಅಲ್ರಿ ಬಂದೈತಿ ಹಿಂಗೆ ಕೊಂಡತ್ತದ ಎತ್ತ ಒಂದು ಚೆಂಡು ಯಾರು ಹುಡುಗಿ ಬೇಜಾರ ಗೋಡ ಹಂಗೈತೆ
ಮತ್ ಮೋಸ ಆಗೋದಿಲ್ಲ ಅಂತವ್ರು ಏನಂದ್ರು, ಒಂದ್ ಕಡೆ ನಿಮ್ ಹುಡುಗನ್ ತಲೆ ಎತ್ತಿ ನಮ್ಮ ಹುಡುಗಿ ಜೊತೆ ಮಾತಾಡಿದ್ರೆ ಏನಪ್ಪ ಅಂದಾಗ ಇರ್ತಾರಲ್ಲ, ಯಾರು ಇರ್ತಾರಂತ ಒಂದ್ ಮಾತು ಮಾತಾಡಲ್ರಿ ನಮ್ಮ ಹುಡುಗಿ ಜೊತೆ ನಿಮ್ಮ ಹುಡುಗ ಅಂದ್ ಅವ ಹುಡುಗ ನಾಚಿಕೆ ಸ್ವಭಾವ ಉಸಿರು ಕೂಡಿ ಮಾತಾಡ್ರಿ ಅಂತೇಳಿ ಅವಸರ ಮಾಡಿ ಕರ ಮನೆ ಬಿಟ್ಟು ಹುಡುಗ ದುಃಖ ಬದಲಾಗ್ತಾವ ಎಲ್ಲಿ ರಸಕ್ಕ ಅಂತಾವ. ಇವ್ರು ಮಗ್ಲಿಂದ ಮಾತಾಡೋದು ದೂಸ್ಬಿಟ್ರು. ಮಾತಾಡಂತ ಅಂದಲ್ವಾ ಅಂತೇಳಿ ಸಂಕಟಕ್ಕೆ ಏನ್ ಮಾಡಿಬಿಟ್ಟ, ಮಾತಾಡಿದ ಏನಾಗ್ಬೇಕು ತಂಗಿ ಅಂತ ಎದಕ್ ಬಂದಾರ, ಕನ್ಯೆ ನೋಡಕ್ ಬಂದಾರ. ಅವಸರ ಮಾಡಿ ಕಡ ಮಾಡೋದು ತಂಗಿ ಅಂತ ಹುಡುಗಿ ಬಂದ ಶಿಫ್ಟ್ ಹಾಕಿತ್ತು. ನೋಡಿ ಬಂದೊಂದು ಕನ್ಯೆ ನೋಡಕ ತಂಗಿ ಅಂತ ಉಳ್ಳೋಲಿ ಎಂದ ಎಲ್ಲಿ ಹುಡುಗ ಹೆದರಿತ್ತಂದ ಎಲ್ಲಿ ಅವ ಅಂತ ನಿನ್ನ ಹೆಸರೇನು ಅಂತ ಆಕಿ ನನ್ನ ಹೆಸರು ಹಿಂಗ ಟಿಮ್ ಅಂತ ದೇಶ ಹಾಗೆ ಬರ್ಬಿಡ್ರಿ ಅಂತೀವ. ಅದು ಒಂದ್ ಮಾತು ಒಂದಾಗ ನಾವೊಬ್ಬ ಅವರೇ ಶಾಣೆ ಇದ್ದಾರೆ. ಮೊದಲ ಮಾತಿಗೆ ತಂಗಿ ಅಂತಾನ, ಈ ಮಾತಾಡ್ತಿ ಏನು ನಾವು ಬೇಡ ಬಿಡಿಸ್ಬಿಟ್ಟು ಬಿಡ್ತಾವಲ್ಲ ಇನ್ನೊಂದು ಮಾತು ಮಾತಾಡಿದ್ರೆ ಹುಡುಗ ಉಸಿರು ಹಂಗೆ ಕರ ಮಾಡೋದು ಮತ್ತವ ಏನಂತಾವ ತಂಗಿ ಅಂತಾವ. ಇದು ಹೇಳ್ತೀರಿ ಏನು ಮದುವೆ ಮಾಡ್ಕೊಂಡು ಬಂದಿದ್ದೀರಲ್ಲ ಬಂದಿದ್ದ ಮಾತಾಡಿದೇನಿದು ತಂಗಿ ನಿನಗೆ ಅನ್ನ ತಮ್ಮದು ಎಷ್ಟು ಬಂದೇವ ಅಂತ ಆಕಿ ಸುಟ್ಟು ಇಲ್ಲಿ ಕೂಡ ಬಂದು ತೆಗಿದ್ದೆ ತೆರಿ ಕಟ್ಬಿಟ್ಟಿತ್ತು. ಆಕೆಯರು ಬಳೆವು ಎಣ್ಣ ಅಂದೆ ಕಳಿ ಮತ್ತು ಒಳಗ ತೆಗಿಯೋದು ಮತ್ತು ಆಕೆ ಏನು ನೋಡು ಪಾಪುಡಿ ಎಣ್ಣ ನನಗೆ ಇಟ್ಟು ದಿವಸ 3 ಮಂದಿ ಇದ್ರಪ್ಪ ಅಣ್ಣ ತಮ್ಮಂದ್ರು. ಮತ್ತು ಈಗ ನೀನಪ್ಪ ಬಂದಿಯಲ್ಲಪ್ಪ, ನೀನಪ್ಪ ಹಿಡ್ಕೊಂಡು 4 ಮಂದಿ ಆದ್ರು ಅಂದ್ರೆ ಕನ್ಯಾ ನೋಡಕ್ ಹೋಗ್ಬೇಕು ಅಂದ್ರೆ ಹಿಂದಕ್ಕೆ ಏನಿತ್ತು ಅಂದ್ರೆ ಹಿರಿಯರು ಹೋಗಿ ನಿಶ್ಚಯ ಮಾಡಿ ಬರ್ತಿದ್ರು. ಯಾವಾಗ ಮದುವೆ ಆಗೋರು ಯಾವಾಗ ನೋಡ್ತಿದ್ರು ಅಂದ್ರೆ ತಾಳಿ ಕಟ್ಟಿದ ಮ್ಯಾಲೆ ನೋಡ್ತಿದ್ರಂತ. ನಾನು ಹೇಳ್ತಿ ಹಿಂಗ ಅದಾಳ ಅಂತೇಳಿ ಈಗ ಹಂಗ ಮಾಡಿದ ಕೇಳಿದೆ. ಅಯ್ಯೋ ಶಿವ ಈಗ ಎಲ್ಲೆಲ್ಲೋ ನೋಡ್ತಾವ, ಎಲ್ಲೆಲ್ಲೋ ಮದುವೆ ಹೋಗ್ತಾವ. ಕೇಳೋಣ ಸುದ್ದಿ ಯಾರು ಸಹಿ ಹಾಕಿದ್ರೆ ಮದುವೆ, ಯಾರು ಸಹಿ ಹಾಕಿದ್ರೆ ಅದ್ರ ಮನೆಗೆ ಅದು ಬಂದ. ಅದಕ್ಕ ನೋಡ್ರಿ ನೀವು ಬೇಕಂದ್ರೆ ಅವ ಮದುವೆ ಮಾಡ್ಕೊಳ ಹುಡುಗ ಗನ ಹುಡುಗಿರ್ತಾವ ಮದುವೆ ಮಾಡ್ಕೊಳ್ಳುವಾಗ ತನ್ನ ಲಗ್ನ ಪತ್ರ 2 ತಿಂಗಳು ಮುಂಚಿತವಾಗಿ ಹರಿಸ್ತಿರ್ತಾನ. ಹೋಗಿ ಇಡೀ 3 ಮಂದಿಗೆ ಎಲ್ಲಿ ಬೇಕಾದ್ರೆ ತಮ್ಮ ಎಲ್ಲಿ ಬಂಧುಗಳಿಗೆ ಎಲ್ಲರೂ ಮಾಡಕ್ ಹೋಗಿರ್ತಾನೆ. ಏನ್ ಹೇಳ್ತಿರ್ತಾನ ಹೋದಲ್ಲೆಲ್ಲ ಕಾಕ ಮದುವೆ ನಂದು 8ನೇ ತಾರೀಕಿಗೆ ಬರ್ಬೇಕು, ಹೊಸರು ಬರ್ಬೇಕು ಅಂತಿರ್ತಾನೆ. ಇವಾಗ ಹುಡುಪಿಲೆ ಹುಡುಗ ಬಿಸಿಲು ಅನ್ನೋದಿಲ್ಲ, ಹೊಡಿ ಅನ್ನೋದಿಲ್ಲ, ಏನು ಕೇಳ್ಬೇಡಿ, ಮದುವೆ ಅನ್ನೋದಿಲ್ಲ, ಹುಡುಕು ಬರ್ಬೇಕು ಮಾವ ಮದುವೆ ತಂದು ಲಗ್ನ ಪತ್ರ ಕೊಟ್ಟು ಹೀಗೆ ಮಾಡಿ ಹಂಪಿಸ್ಕೊಂಡ್ಬಿಡ್ತಾವೆ. ಗನ ಹುಡುಪಿ ಮದುವೆ ಆಗವಂಗ ನೀವು ನೋಡ್ಬೇಕಾರ. ಆ ಹುಡುಗ ಮದುವೆ ಆಗೋ ದಿವಸ ಹಂಗ ಇರ್ತಾನ. ಹುಡುಗಿ ಒಟ್ಟ ಗಪ್ಚಿಟ್ಟಿರ್ತಾನೆ, ಮದುವೆ ಆಗಕ್ಕೆ ಸುಮ್ಮನೆ ಇರ್ತಾನೆ. ಗೊತ್ತೈತೀಗ ಎದಕ್ಕೆ ಮಾಡ್ಕೊಳವಾಗ ಅಗತ್ಯ ನಗು ಯಾವಾಗ ಆಗ ಮದುವೆ 5 ದಿವಸ ಸುದ್ದಿ ಮಾಡಿದಾಗ ಏನು ಮಾಡ್ತೀವಿ. ಇದು ಅವಾಗ ನಕ್ ಮರು ದಿವಸದಿಂದ ಹತ್ಕೋತ ಕೂತ್ಬಿಡ್ತಿದ್ವಿ. ಗುರು ಶಿವ ಕುಡಿತೈತಿ ಏಯ್ ಕೊಂಡ್ರು ನೋಡ್ರಿ ಕುಂತೆ ಇದು ಎದ್ದ ಏನು ಮಾಡ್ತೀವಿ. ಎಲ್ಲಿಗೆ ಬಂದ್ರೆ ಈಗ ಏನು ಅನ್ನೋಂಗಿಲ್ಲ. ಈಗ ಅದ್ರಾಗ ಕನ್ಯಾರ ಸಿಗೋರು